ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಚಾರದ ವೇಳೆ ಕಾರ್ಯಕರ್ತರ ಗಲಾಟೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿದ ಗಲಾಟೆ. ಎಸ್ಒಜಿ ಕಾಲನಿಯಲ್ಲಿ ಘಟನೆ. ಕರ್ಮಭೂಮಿ ತೊರೆಯಲು ಬಿಜೆಪಿ ವರಿಷ್ಠರ ಕಟ್ಟಪ್ಪಣೆ. ಪ್ರಭಾವ ಇದ್ರೂ ಪುರಪ್ರವೇಶಕ್ಕೆ ಈಗ ಅಡ್ಡಿ. ಹಾಸನ, ಮೈಸೂರು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲೇ ಹೆಚ್ಚು ಸುತ್ತಾ ಇದ್ದಾರೆ ಪ್ರೀತಂ ಗೌಡ, ಪ್ರತಾಪ್ ಸಿಂಹ. ಎಲೆಕ್ಷನ್ನಲ್ಲಿ ಜೆಡಿಎಸ್ ಜೊತೆ ಹೊಂದ್ಕೊಂಡು ಹೋಗಿ, ಇಲ್ಲದೇ ಇದ್ರೆ ಈಶ್ವರಪ್ಪ ಅವರಿಗೆ ಆದಂತೆ ನಿಮಗೂ ಆಗತ್ತೆ. ಪ್ರೀತಂ ಗೌಡಗೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಮೂಲಕ ಸಂದೇಶ. ಖಡಕ್ ಎಚ್ಚರಿಕೆ ಕೊಟ್ಟ ಅಮಿತ್ ಶಾ. ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಬಿಜೆಪಿ ಗಾಳ. ಶೋಭಾ ಕರಂದ್ಲಾಜೆ ಮೂಲಕ ಪಕ್ಷಕ್ಕೆ ಸೆಳೆಯೋ ಯತ್ನ. 2 ದಿನಗಳ ಹಿಂದೆಯೇ ಅಖಂಡ ಮನೆಗೆ ತೆರಳಿ ಆಹ್ವಾನ ಕೊಟ್ಟಿರೋ ಬೆಂಗಳೂರು ಉತ್ತರ ಬಿಜೆಪಿ ಅಭ್ಯರ್ಥಿ. ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಪ್ರತಿಭಟನೆ. ಎಲೆಕ್ಷನ್ ಅಂತ ಬಂದಿದ್ದೀರಿ, ಇಲ್ಲದೇ ಇದ್ರೆ ನಮ್ಮ ಕಷ್ಟ ಕೇಳ್ತಾ ಇರಲಿಲ್ಲ. ಸಿಎಂ ತವರು ಕ್ಷೇತ್ರ ವರುಣಾದಲ್ಲೇ ಪ್ರಚಾರಕ್ಕೆ ತೆರಳಿದ ಅವರ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ರೈತರ ತರಾಟೆ. ಸುಖ ಸುಮ್ಮನೆ ನಾನು ಯಾರ ತಂಟೆಗೂ ಹೋಗೋಳಲ್ಲ, ಆದರೆ ನನ್ನ ತಂಟೆಗೆ ಬಂದ್ರೆ ನನ್ನ ತಂಟೆಗೆ ಪದೇ ಪದೇ ಜನ ಬರ್ತಾರೆ, ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಗೋಕಾಕ್ನ ಕಣಗಾಂವ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿ. ರೆಡ್ಡಿ ಗರ್ವಾಪ್ಸಿ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಮತ್ತೆ ಆಪರೇಷನ್ ಸದ್ದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೆಳೀತಾ ಇದ್ದಾರ ಜನಾರ್ದನ ರೆಡ್ಡಿ. ನಮ್ಮವರ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಸಚಿವ ನಾಗೇಂದ್ರ ಎಚ್ಚರಿಕೆ. ಕಲಬುರಗಿ ಮತ್ತೆ ಕೈವಶ ಮಾಡಿಕೊಳ್ಳೋ ವಿಶ್ವಾಸ. ಎಲ್ಲರೂ ಸಮನ್ವಯತೆಯ ಜೊತೆಗೆ ನಿಮ್ಮ ಹೆಸರು ಉಳಿಸೋ ಕೆಲಸ ಮಾಡ್ತೀವಿ. ಖರ್ಗೆಗೆ ತವರು ಜಿಲ್ಲೆಯನ್ನ ಗೆಲ್ಲಿಸಿಕೊಡೋದಾಗಿ ಜಿಲ್ಲೆಯ ಸಚಿವ ಶಾಸಕರಿಂದ ವಾಗ್ದಾನ. 5 ಕ್ಷೇತ್ರಗಳು 5 ನಾಯಕರಿಗೆ ಪ್ರತಿಷ್ಠೆ. ಶಿವಮೊಗ್ಗ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಗೆಲ್ಲಿಸಿಕೊಂಡು ಬರೋದಕ್ಕೆ ರಣತಂತ್ರ. ಎಚ್ಡಿಕೆ, ಎಚ್ಡಿಡಿ, ಬಿಎಸ್ವೈ, ಡಿಕೆಶಿ, ಸಿದ್ದರಾಮಯ್ಯ ಅವರ ಪ್ಲಾನ್ಗಳೇನು? ಸಿದ್ದರಾಮಯ್ಯ ಸಂಧಾನಕ್ಕೂ ಜಗ್ಗದ ನಾಯಕ. ಕನಕ ಗುರುಪೀಠದ ಸ್ವಾಮೀಜಿ ನೇತೃತ್ವದಲ್ಲಾದ ಸಂಧಾನ ವಿಫಲ. ಪಕ್ಷೇತರ ಸ್ಪರ್ಧೆಯ ನಿರ್ಧಾರ ಕೈಬಿಟ್ಟಿಲ್ಲ. 2 ದಿನದಲ್ಲಿ ಜನರ ಅಭಿಪ್ರಾಯ ಪಡೆದು ತೀರ್ಮಾನ. ದಾವಣಗೆರೆಯಿಂದ ಸ್ಪರ್ಧೆ ಬಗ್ಗೆ ವಿನಯ್ ಕುಮಾರ್ ವಿಡಿಯೋ ಸಂದೇಶ. ಚಿಕ್ಕೋಡಿಯಲ್ಲಿ ಮಗಳನ್ನ ಗೆಲ್ಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ರಣತಂತ್ರ. ರಮೇಶ್ ಜಾರಕಿಹೊಳಿ ಶಿಷ್ಯ ಉತ್ತಮ್ ಪಾಟೀಲ್ ಭೇಟಿಯಾದ ಸಚಿವ. ಪ್ರಿಯಾಂಕಾ ಜಾರಕಿಹೊಳಿಯನ್ನ ಬೆಂಬಲಿಸುವಂತೆ ಮನವಿ. ವಿಜಯಪುರದ ಮೋದಿ ಅಭಿಮಾನಿ ಸೇರಿ 4 ವಿಶೇಷ ಪ್ರಯತ್ನ. ನಮೋ ಮತ್ತೆ ಪ್ರಧಾನಿಯಾಗಲಿ ಅಂತ ಸ್ಕೈ ಡೈವಿಂಗ್. ಬ್ಯಾಂಕಾಕ್ನಲ್ಲಿ 13,000 ಅಡಿಯಿಂದ ಸ್ಕೈ ಡೈವ್. ಕೊಳಗಲ್ಲು ಗ್ರಾಮದಲ್ಲಿ ಗಲಾಟೆಗೆ ಸಂಬಂಧಿಸಿ 50 ಜನ ಅರೆಸ್ಟ್. ಪೊಲೀಸರ ಕ್ರಮಕ್ಕೆ ಹೆದರಿ ಗ್ರಾಮ ತೊರೆದ ಹಲವು ಪುರುಷರು. ಗ್ರಾಮದಲ್ಲಿ ಡಿಎಆರ್, ಕೆಎಸ್ಆರ್ಪಿ ಪೊಲೀಸರ ನಿಯೋಜನೆ. ಬಿಎಂಸಿಆರ್ಐ ಗರ್ಲ್ಸ್ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಅಸ್ವಸ್ಥ ಪ್ರಕರಣ. 46 ವಿದ್ಯಾರ್ಥಿನಿಯರು ಗುಣಮುಖ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಒಬ್ಬರಿಗೆ ಮುಂದುವರೆದ ಚಿಕಿತ್ಸೆ. ಹಾಸ್ಟೆಲ್ನಲ್ಲೂ ಸ್ವಚ್ಛತೆಗೆ ಅಗತ್ಯ ಕ್ರಮ. ಬರ ಪರಿಹಾರ ಬಿಡುಗಡೆಗೆ ಕೇಂದ್ರದ ನಿರ್ಲಕ್ಷ್ಯದ ಆರೋಪ. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ. 2 ವಾರಗಳಲ್ಲೂ ಉತ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಹುಟ್ಟುಹಬ್ಬದ ಸಂಭ್ರಮ. ಗಂಗಮ್ಮ ದೇವಿ ಅವತಾರದಲ್ಲಿ ಪುಷ್ಪರಾಜ್ ಅಬ್ಬರ. ಐಕಾನ್ ಸ್ಟಾರ್ ಅಭಿಮಾನಿಗಳಿಗೆ ಪುಷ್ಪ 2 ಟೀಸರ್ ಗಿಫ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.